Jai Shri Ram students. In last class we have seen problems in Euclidean algorithm. Today we'll see what is Diophantine equation and how to get the solution of that equation. Now we'll see what is Diophantine equation. A linear equation ax plus by equal to c with a not equal to 0 and b not equal to 0 and c is an integer is called a linear Diophantine equation in two unknowns x and y. This equation is called as Diophantine equation. ಈ equation ಅನ್ನು Diophantine equation ಅಂತ ಹೇಳ್ತಾರೆ. ಅಲ್ಲಿ a ಮತ್ತು b ನಾನ್ ಝೀರೋ ಆಗಿರಬೇಕು, c ಒಂದು ಝೀರೋಸ್ ಆಗಿರ್ಬೋದು, ಯಾವುದು ಕೂಡ ಒಂದು ಇಂಟೀಜರ್ ಆಗಿರಬೇಕು. ವೇರ್ ಅನೋನ್ಸ್ ಆರ್ x and y. ಈಗ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು? x ಮತ್ತು yಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಯಾವ ವ್ಯಾಲ್ಯೂಗೆ ಎಕ್ಸ್ ಮತ್ತು ವೈನ ಯಾವ ವ್ಯಾಲ್ಯೂಗೆ ಈ ಇಕ್ವೇಷನ್ ಸ್ಯಾಟಿಸ್ಫೈ ಆಗ್ತದೆ ಅಂದರೆ ಎ ಇಂಟು ಒಂದು ವ್ಯಾಲ್ಯೂ ಪ್ಲಸ್ ಬಿ ಇಂಟು ಯಾವುದಾದ್ರೊಂದು ವ್ಯಾಲ್ಯೂ ಹಾಕಿದಾಗ ಅದು ಈಕ್ವಲ್ ಟು ಸಿ ಬರ್ತದಾ, ಆ ಎಕ್ಸ್ ಮತ್ತು ವೈ ಇದು ವ್ಯಾಲ್ಯೂವನ್ನು ನಾವು ಸೊಲ್ಯೂಷನ್ ಅಂತ ಹೇಳ್ತೇವೆ. ಹಿಯರ್ ಐ ಹ್ಯಾವ್ ಗಿವನ್ a pair of integers x0, y0 is called a solution of ax plus by equals to c if ax0 plus by0 equal to c. ಅಂದರೆ ಈ ಎಕ್ಸ್ ಮತ್ತು ವೈನ ಪ್ಲೇಸಲ್ಲಿ x0 ಮತ್ತು y0 ಹಾಕಿದಾಗ ಈ ax0 ಪ್ಲಸ್ by0 ಸಾಲ್ವ್ ಮಾಡಿದ ನಂತರ ಅದು ಈಕ್ವಲ್ ಟು ಸಿ ಬಂದರೆ ವಿ ಕಾಲ್ x0 ಆ್ಯಂಡ್ y0 is a solution of the given Diophantine equation. ನಾವು ಒಂದು ಡೈಫೆಂಟೈನ್ ಇಕ್ವೇಷನ್ಗೆ ಒಂದೇ ಸೊಲ್ಯೂಷನ್ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಒಂದಕ್ಕಿಂತ ಜಾಸ್ತಿ ಸಹ ಬರ್ಬೋದು, ಕೆಲವೊಮ್ಮೆ ಸೊಲ್ಯೂಷನ್ ಇಲ್ಲದೆ ಕೂಡ ಇರಬಹುದು. I have written here a linear Diophantine equation has more than one solution. Consider this equation. 3 into x plus 6 into y equal to 18. ಇದು ಯಾವಾಗೆಲ್ಲ ಸ್ಯಾಟಿಸ್ಫೈ ಆಗ್ತದೆ? ನಾನು ಎಕ್ಸ್ ಮತ್ತು ವೈಗೆ ಯಾವ ವ್ಯಾಲ್ಯೂ ಹಾಕಿದರೆ ಅದು ಈಕ್ವಲ್ ಟು 18 ಬರ್ತದೆ. ಸಿ ಹಿಯರ್ ಐ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ 2 ಆ್ಯಂಡ್ 2. ಎಕ್ಸ್ನ ಪ್ಲೇಸಲ್ಲಿ ಕೂಡ 2, ವೈನ ಪ್ಲೇಸಲ್ಲಿ ಕೂಡ 2. ಸ್ಯಾಟಿಸ್ಫೈ ಆಗ್ತದಾ? 3 ಇಂಟು 2 ಈಸ್ 6 ಪ್ಲಸ್ 6 ಇಂಟು 2 ಈಸ್ 12. ದಟ್ ಗಿವ್ಸ್ 18. ಕರೆಕ್ಟ್ ನೋ? ಹಾಗಾದರೆ 2, 2 ಒಂದು ಸೊಲ್ಯೂಷನ್ ಆಯಿತು. ಇಲ್ಲಿ ನೋಡಿ -2 ಮತ್ತು 4 ಹಾಕಿದ್ದೇನೆ. 3 ಇಂಟು -2 ಎಷ್ಟು? -6 ಪ್ಲಸ್ 4 ಇಂಟು 6 ಎಷ್ಟು? 24. 24 - 6 ಎಷ್ಟು ಕೊಡ್ತದೆ? 18 ಅಲ್ವಾ? ಅದು ಕೂಡ ಒಂದು ಸೊಲ್ಯೂಷನ್. ಯಾವುದೆಲ್ಲ ಸೊಲ್ಯೂಷನ್? -2, 4. ಕೆಳಗಡೆ 10, -2 ಕೂಡ ಸೊಲ್ಯೂಷನ್ ಆಗ್ತದೆ. ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ. ಹಾಗೆ ಇನ್ನೂ ಕೂಡ ಕೆಲವು ಸೊಲ್ಯೂಷನ್ ಸಿಗ್ತದೆ ನಿಮಗೆ, ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ನೀವು ಹುಡುಕಬೇಕು ಯಾವುದೆಲ್ಲ ಸೊಲ್ಯೂಷನ್ಸ್ ಅಂತ. ನೆಕ್ಸ್ಟ್ ವಿಲ್ ಸಿ ದ ಥಿಯರಮ್. ಒಂದು ಥಿಯರಮ್ ನೋಡುವ ಡೈಫೆಂಟೈನ್ ಇಕ್ವೇಷನಲ್ಲಿ. The linear Diophantine equation ax plus by equal to c has a solution if and only if d divides c, where d equal to gcd of a, b. ಒಂದು ಡೈಫೆಂಟೈನ್ ಏನು ಹೇಳ್ತದೆ ಅಂದರೆ, ಒಂದು ಡೈಫೆಂಟೈನ್ ಇಕ್ವೇಷನ್ಗೆ ಯಾವಾಗ ಸೊಲ್ಯೂಷನ್ ಇರ್ತದೆ ಅಂತ ಹೇಳಿದರೆ, ಈ ಎ ಮತ್ತು ಬಿನ, ಇಲ್ಲಿ ಎ ಮತ್ತು ಬಿ ಉಂಟಲ್ವಾ, ಅದರ ಜಿ ಸಿ ಡಿ ಸಿ ಅನ್ನು ಡಿವೈಡ್ ಮಾಡಿದರೆ ಆಗ ಮಾತ್ರ ಆ ಕೊಟ್ಟ ಡೈಫೆಂಟೈನ್ ಇಕ್ವೇಷನ್ಗೆ ಸೊಲ್ಯೂಷನ್ ಇರ್ತದೆ, ಇಲ್ಲಾಂದರೆ ಸೊಲ್ಯೂಷನ್ ಇರುವುದಿಲ್ಲ. ಮತ್ತೆ ಇನ್ನೊಂದು ಪಾರ್ಟ್ ಪ್ರೂವ್ ಮಾಡಬೇಕು. ಇಫ್ ಸೆಕೆಂಡ್ ಪಾರ್ಟ್ ವಿ ಹ್ಯಾವ್ ಟು ಪ್ರೂವ್ ಇಫ್ x0, y0 ಇಸ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಷನ್. x0 ಮತ್ತು y0 ಒಂದು ಸೊಲ್ಯೂಷನ್ ಆಯಿತು ಅಂತ ಹೇಳಿದರೆ ಎ ಒಂದು ಡೈಫೆಂಟೈನ್ ಇಕ್ವೇಷನ್, then all other solutions are given by x equal to x0 plus b by d into t and y equal to y0 minus a by d into t for integer t. ಈಗ x0 ಮತ್ತು y0 ಒಂದು ಸೊಲ್ಯೂಷನ್ ಆದರೆ ಬೇರೆ ಎಲ್ಲ ಸೊಲ್ಯೂಷನ್ ಈ ಫಾರ್ಮ್ಯಾಟಲ್ಲಿ ಇರ್ತದೆ. x0 ಪ್ಲಸ್ b by d into t. ಬಿ ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ವ ಇಕ್ವೇಷನಲ್ಲಿ, ವೈನ ಹತ್ರ ಯಾವ್ದಿರ್ತದೆ ಅದು ಬಿ, ಡಿ ಅಂದರೆ ಎ ಮತ್ತು ಬಿಯ ಜಿ ಸಿ ಡಿ. ವೈ ಹೇಗಿರ್ತದೆ ಬೇರೆ ಸೊಲ್ಯೂಷನ್ ಇಂದು y0 ಮೈನಸ್ a by d into t ಫಾರ್ ಸಮ್ ಇಂಟೀಜರ್ t. ಟಿ ವೇರಿ ಆಗ್ತಾ ಹೋಗುದಿಲ್ಲಿ, ಒಂದೊಂದು ಸೊಲ್ಯೂಷನ್ ಟಿ ವೇರಿ ಆಗ್ತಾ ಹೋಗ್ತದೆ.
ನಾವಿದನ್ನು ಪ್ರೂವ್ ಮಾಡಬೇಕು. ಫಸ್ಟ್ ಏನು ಪ್ರೂವ್ ಮಾಡಬೇಕು? ಡೈಫೆಂಟೈನ್ ಇಕ್ವೇಷನ್ಗೆ ಯಾವಾಗ ಸೊಲ್ಯೂಷನ್ ಇರ್ತದೆ? GCD ಸಿ ಅನ್ನು ಡಿವೈಡ್ ಮಾಡಿದಾಗ. ಅದು ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಏನು ಪ್ರೂವ್ ಮಾಡಬೇಕು? ಈಗ x0 ಮತ್ತು y0 ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗಿದ್ರೆ ಬೇರೆ ಯಾವುದೇ ಸೊಲ್ಯೂಷನ್ ಕೂಡ x0 ಪ್ಲಸ್ b/d ಇಂಟು ಸಮ್ ಇಂಟೀಜರ್ ಮತ್ತು y ಈಕ್ವಲ್ ಟು y0 ಮೈನಸ್ a/d ಇಂಟು ಸಮ್ ಇಂಟೀಜರ್ ಫಾರ್ಮಲ್ಲೇ ಇರ್ತದೆ ಬೇರೆ ಎಲ್ಲ ಸೊಲ್ಯೂಷನ್ ಕೂಡ ಅಂತ. ವಿಲ್ ಪ್ರೂವ್ ದ್ಯಾಟ್. ಫಸ್ಟ್ ಪಾರ್ಟ್, what we have to prove? Dipentine equation has a solution if and only if D divides C, where D is a GCD of A, D. First assume that the given dipentine equation AX plus BY equal to C has a solution. Mattenu, I'm assuming D equal to GCD of A, B. ಏನು ಪ್ರೂವ್ ಮಾಡಬೇಕು? ನಾನು D divides C ಅಂತ ಪ್ರೂವ್ ಮಾಡಬೇಕು. ಈಗ ಸಿನ್ಸ್ D is a GCD of A, B, D divides A and D divides B ಅಲ್ವಾ? ಯಾಕಂದರೆ ಡೆಫಿನೇಷನ್ ಆಫ್ GCD. ಈಗ D divides A ಅಂದರೆ ಏನು ಹೇಳೋದು? ಡಿವಿಸಿಬಿಲಿಟಿಯಿಂದ A ಕ್ಯಾನ್ ಬಿ ರಿಟನ್ ಆಸ್ D ಇಂಟು ಸಮ್ ಇಂಟೀಜರ್ R. ಆಲ್ಸೋ B ಕ್ಯಾನ್ ಬಿ ರಿಟನ್ ಆಸ್ D ಇಂಟು ಸಮ್ ಇಂಟೀಜರ್ S, ವೇರ್ R ಆ್ಯಂಡ್ S ಆರ್ ಇಂಟೀಜರ್. ಇಷ್ಟ ಆಯಿತು. ಇಷ್ಟು ಬರೆದಿಡುವ. ಈಗ ಏನು ಹೇಳಿದ್ದಾರೆ? ಕೊಟ್ಟ ಅಸಂಪ್ಷನ್ ಏನು ಹೇಳ್ತದೆ? ಹ್ಯಾಸ್ ಅ ಸೊಲ್ಯೂಷನ್ ಅಂತ. ಒಂದು ಸೊಲ್ಯೂಷನ್ ಉಂಟು ಅಂತ ಅಟ್ಲೀಸ್ಟ್ ಒಂದಾದರೂ. Suppose I am taking x0 and y0 are the solution of the given equation. ಸೊಲ್ಯೂಷನ್ ಉಂಟು ಅಂತ ಹೇಳಿದಾರಲ್ವಾ, ಅದನ್ನು ನಾನು x0 ಮತ್ತು y0 ಆಗಿರಬಹುದು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದು. ಈ ಇಕ್ವೇಷನ್ಗೆ ಸೊಲ್ಯೂಷನ್ ಆಗಿದ್ರೆ ಏನು? ಈ ಇಕ್ವೇಷನನ್ನು ಸ್ಯಾಟಿಸ್ಫೈ ಮಾಡ್ತದೆ. ಅಂದರೆ x ಮತ್ತು y ನ ಪ್ಲೇಸಲ್ಲಿ x0 y0 ಹಾಕಿದಾಗ ಅದು ಈಕ್ವಲ್ ಟು c ಬರ್ತದೆ. ಅಂದರೆ c ಈಕ್ವಲ್ ಟು ax0 ಪ್ಲಸ್ by0 ಆಗ್ತದೆ. ಈಗ ಇಲ್ಲಿ ನೋಡಿ, ಇಲ್ಲಿ a ಅಂದ್ರೆ ಏನು, b ಅಂದ್ರೆ ಏನು ಅಂತ ಉಂಟಲ್ವಾ? ಸಬ್ಸ್ಟಿಟ್ಯೂಟ್ ಮಾಡಿ. a ಅಂದ್ರೆ ಏನು? dr ಇಂಟು x0 ಪ್ಲಸ್ b ಅಂದ್ರೆ ಏನು? ds ಇಂಟು y0. ಈಗ ಎರಡರಲ್ಲೂ ಕಾಮನ್ ಯಾವುದು? d ಅಲ್ವಾ? ಅದನ್ನು ಹೊರಗೆ ತೆಗ್ಬೋದು. ಟೇಕ್ d ಔಟ್ಸೈಡ್. ವಾಟ್ ಇಸ್ ರಿಮೈನಿಂಗ್? r ಇಂಟು x0 ಪ್ಲಸ್ s ಇಂಟು y0. ವಾಟ್ ಇಟ್ ಇಂಪ್ಲೈಸ್? I have written an integer is equal to d ಇಂಟು, ನಾನು ಸಿ ಅನ್ನು ಹೇಗೆ ಬರೆದೆ? ಸಿ ಇಸ್ ಈಕ್ವಲ್ ಟು ಡಿ ಇಂಟು ಸಮ್ ಇಂಟೀಜರ್ ಆಗಿ ಬರೆದೆ. ಇದೇನು ಹೇಳ್ತದೆ? ಡಿ ಡಿವೈಡ್ಸ್ ಸಿ ಅಂತ ಹೇಳ್ತದೆ. ಯಾವುದರಿಂದ? ಡಿವಿಸಿಬಿಲಿಟಿಯ ಡೆಫಿನೇಷನಿಂದ. ಒಂದು ಇಂಟೀಜರ್ ಸಿ ಅನ್ನು ಡಿ ಇಂಟು ಸಮ್ ಇಂಟೀಜರ್ ಆಗಿ ನಾನು ಬರೆದ್ರೆ ನಾನು ಡಿ ಡಿವೈಡ್ ಸಿ ಅಂತ ಹೇಳ್ಬೋದು ಡಿವಿಸಿಬಿಲಿಟಿಯ ಡೆಫಿನೇಷನ್ನ ಪ್ರಕಾರ. ಏನು ತಗೊಂಡೆ ನಾನು? ಡೈಫೆಂಟೈನ್ ಇಕ್ವೇಷನ್ ಆ್ಯಸ್ ಅ ಸೊಲ್ಯೂಷನ್ ಅಂತ ನಾನು ತಗೊಂಡಿದ್ದೆ. ನಾನು ಏನು ಪ್ರೂವ್ ಮಾಡಿದೆ? ಡಿ ಡಿವೈಡ್ ಸಿ ಅಂತ ಪ್ರೂವ್ ಮಾಡಿದೆ. ಫಸ್ಟ್ ಪಾರ್ಟ್ ಆಯ್ತಲ್ಲ. ಫಸ್ಟ್ ಪಾರ್ಟ್ ಇದ್ದು ಡೈರೆಕ್ಟ್ ಪಾರ್ಟ್ ಆಯ್ತು. ಇನ್ನು ಕಾನ್ವೆಕ್ಸ್ ಪಾರ್ಟ್ ಆಗಬೇಕಲ್ವಾ? ಕಾನ್ವೆಕ್ಸ್ ಪಾರ್ಟ್ ಏನು? ಈಗ ಡಿ ಎ ಬಿ ಇದು GCD ಆಗಿದ್ರೆ ಮತ್ತು ಡಿ ಡಿವೈಡ್ ಸಿ ಆಗಿದ್ರೆ ನಾನು ಕೊಟ್ಟ ಡೈಫೆಂಟೈನ್ ಇಕ್ವೇಷನ್ಗೆ ಸೊಲ್ಯೂಷನ್ ಉಂಟು ಅಂತ ತೋರಿಸಬೇಕು. ಲೆಟ್ ಡಿ ಈಕ್ವಲ್ ಟು GCD ಆಫ್ ಎ ಬಿ ಆ್ಯಂಡ್ ಡಿ ಡಿವೈಡ್ ಸಿ. ಡಿ ಡಿವೈಡ್ ಸಿ ಅಂದ್ರೆ ಏನು? ಡಿವಿಸಿಬಿಲಿಟಿಯ ಡೆಫಿನೇಷನ್ ಪ್ರಕಾರ ಸಿ ಕ್ಯಾನ್ ಬಿ ರಿಟನ್ ಆಸ್ ಡಿ ಇಂಟು ಸಮ್ ಇಂಟೀಜರ್ ಟಿ, ವೆರ್ ಟಿ ಈಸ್ ಅ ಇಂಟೀಜರ್. ಈಗ ಇಲ್ಲಿ ನೋಡಿ, ಡಿ ಇಸ್ GCD ಆಫ್ ಎ ಬಿ. ದೇರ್ ಎಕ್ಸಿಸ್ಟ್ x0 ಆ್ಯಂಡ್ y0. ಈಗ ಎಕ್ಸ್ ಆ್ಯಂಡ್ ವೈ ಇದಕ್ಕೆ ಯೂಸ್ ಮಾಡಿದ್ದೇವಲ್ಲ, ನಾವು ಮೊನ್ನೆಲ್ಲ ಪ್ರಪೋಸಿಷನ್ ಕಲ್ತಿದ್ದೇವೆ. ಈಗ ಡಿ ಈಕ್ವಲ್ ಟು GCD ಆಫ್ ಎ ಬಿ ಆಗಿದ್ರೆ there exists some integer x and y such that d equal to ax plus by ಅಂತ ಕಲ್ತಿದ್ದೇವಲ್ವಾ? ಆ ಪ್ರೊಪೊಸಿಷನ್ ಪ್ರೂವ್ ಮಾಡಿದ್ದೇವೆ. ನೆನಪಿದೆ ಅಂದ್ಕೊಳ್ತಿದ್ದೇನೆ. ಅದು ಪ್ರೂವ್ ಮಾಡಿದ್ದೇವೆ. ಒಮ್ಮೆ ನಿಮ್ಮ ಪ್ರೀವಿಯಸ್ ಪೇಜಸ್ ನೋಡಿ ಏನು ಮಾಡಿದ್ದೀರಾ ಅಂತ ಹೇಳಿ. ಹಾಗೆಯೇ ಇಲ್ಲಿ ಎಕ್ಸ್ ಮತ್ತು ವೈ ನಾನು ಯೂಸ್ ಮಾಡೋದಿಲ್ಲ, ಯಾಕಂದರೆ ಅದು ಡೈಫೆಂಟೈನ್ ಇಕ್ವೇಷನಲ್ಲಿ ಉಂಟು. ನಾನು ಎಕ್ಸ್ ಮತ್ತು ವೈನ ಬದಲಾಗಿ x0 ಮತ್ತು y0 ಯೂಸ್ ಮಾಡ್ತಿದ್ದೇನೆ. There exist two integers x0 and y0 such that d equal to ax0 plus by0. ಈಗ ಡಿ ಇಲ್ಲಿ ಈ ಇಕ್ವೇಷನಲ್ಲಿ ಡಿ ಯ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಇಕ್ವೇಷನ್ಗೆ ಡಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗ್ತದೆ? ಸಿ ಈಕ್ವಲ್ ಟು ಡಿ ಇಂಟು ಟಿ ಏನಾಗ್ತದೆ? ಎ ಇಂಟು x0 ಪ್ಲಸ್ ಬಿ ಇಂಟು y0. ಸಿಂಪ್ಲಿಫೈ ಮಾಡಿದಾಗ ಏನಾಗ್ತದೆ? a ಇಂಟು x0 t ಪ್ಲಸ್ b ಇಂಟು y0 t. ಇದೇನು ಹೇಳ್ತದೆ? x0 t ಆ್ಯಂಡ್ y0 t ಆರ್ ದ ಸೊಲ್ಯೂಷನ್ಸ್ ಆಫ್ ದ ಗಿವನ್ ಡೈಫೆಂಟೈನ್ ಇಕ್ವೇಷನ್. ಈ ಇಕ್ವೇಷನ್ ಇದು ಸೊಲ್ಯೂಷನ್ ಅಲ್ವಾ?
ಎಕ್ಸ್ ನಾಟ್ ಕೂಡ ಒಂದು ಇಂಟೀಜರ್, ಟಿ ಕೂಡ ಒಂದು ಇಂಟೀಜರ್, ವೈ ನಾಟ್ ಕೂಡ ಇಂಟೀಜರ್, ಟಿ ಕೂಡ ಇಂಟೀಜರ್. ದೇರ್ಫೋರ್ ಎಕ್ಸ್ ಈಕ್ವಲ್ ಟು x naught t and y equal to y naught t are the solutions of the given Diophantine equation. ಏನು ಪ್ರೂವ್ ಮಾಡಿದ್ವಿ? ಫಸ್ಟಿಗೆ ಕೊಟ್ಟ ಡೈಫೆಂಟೈನ್ ಇಕ್ವೇಷನ್ಗೆ ಸೊಲ್ಯೂಷನ್ ಉಂಟು ಅಂತ ನಾವು ತೆಕ್ಕೊಂಡು ಡಿವೈಡ್ ಸಿ ಅಂತ ಪ್ರೂವ್ ಮಾಡಿದ್ವಿ. ಆಮೇಲೆ ಡಿ ಡಿವೈಡ್ ಸಿ ಆಗಿದ್ದರೆ ನಮಗೆ ಕೊಟ್ಟ ಡೈಫೆಂಟೈನ್ ಇಕ್ವೇಷನ್ಗೆ ಸೊಲ್ಯೂಷನ್ ಉಂಟು ಅಂತ ನಾವು ಪ್ರೂವ್ ಮಾಡಿದ್ವಿ. ಡೈರೆಕ್ಟ್ ಮತ್ತೆ ಕಾನ್ವರ್ಸ್ ಆಯಿತು. ಹಾಗಾಗಿ the linear Diophantine equation has a solution if and only if D divides C, where D is the GCD of A, B ಅಂತ ಪ್ರೂವ್ ಮಾಡಿದ್ವಿ. ಫಸ್ಟ್ ಪಾರ್ಟ್ ಆಯಿತು. ಈಗ ಸೆಕೆಂಡ್ ಪಾರ್ಟ್ ಏನು ಪ್ರೂವ್ ಮಾಡಬೇಕು? ಇಫ್ x naught and y naught is a particular solution of the given equation, then other solutions are in the form x equal to x naught plus b by d into t and y equal to y naught minus a by d into t for integer t, where D is the GCD of A, B. ಈಗ ಅದು ಪ್ರೂವ್ ಮಾಡುವ. Let x naught, y naught be any solution of the given Diophantine equation ax plus by equal to c. x naught ಮತ್ತು y naught ಒಂದು ಸೊಲ್ಯೂಷನ್ ಅದು ಕೊಟ್ಟಿದ್ದಾರೆ ಅವರು. ಈಗ ನಾವೇನು ಪ್ರೂವ್ ಮಾಡಲಿಕ್ಕೆ? ಬೇರೆ ಯಾವುದೇ ಸೊಲ್ಯೂಷನ್ ಕೂಡ ಆ ಕೊಟ್ಟ ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಪ್ರೂವ್ ಮಾಡಲಿಕ್ಕೆ. ಈಗ ಬೇರೆ ಸೊಲ್ಯೂಷನ್ ತಗೊಳ್ತೇನೆ. ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಬಿ ಎನಿ ಅದರ್ ಸೊಲ್ಯೂಷನ್ಸ್ ಆಫ್ ದ ಗಿವನ್ ಡೈಫೆಂಟೈನ್ ಇಕ್ವೇಷನ್. ಈಗ ಸೊಲ್ಯೂಷನ್ ಅಂದರೆ ಏನು? ಈಗ ಎಕ್ಸ್ ನಾಟ್ ಮತ್ತು ವೈ ನಾಟ್ ಎ ಎಕ್ಸ್ ಪ್ಲಸ್ ಬಿ ವೈ ಇದು ಸೊಲ್ಯೂಷನ್ ಅಂದರೆ ಏನು? ಈಗ ಎಕ್ಸ್ನ ಪ್ಲೇಸಲ್ಲಿ ಎಕ್ಸ್ ನಾಟ್ ಪ್ಲಸ್ ವೈನ ಪ್ಲೇಸಲ್ಲಿ ವೈ ನಾಟ್ ಹಾಕಿದರೆ ಇದು ಈಕ್ವಲ್ ಟು ಸಿ ಬರ್ತದೆ. ಹಾಗೆ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಕೂಡ ಸೊಲ್ಯೂಷನ್ ಅಂತ ಹೇಳಿದಾರಲ್ವಾ? ಏನಾಗ್ತದೆ? ಎ ಎಕ್ಸ್ ಡ್ಯಾಶ್ ಪ್ಲಸ್ ಬಿ ವೈ ಡ್ಯಾಶ್ ಕೂಡ ಈಕ್ವಲ್ ಟು ಸಿ ಆಗ್ತದೆ. ಯಾಕಂದರೆ ಎಕ್ಸ್ ಡ್ಯಾಶ್ ಮತ್ತು ವೈ ಡ್ಯಾಶ್ ಕೂಡ ಸೊಲ್ಯೂಷನ್. ಈಗ ಏನಾಯಿತು? ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ಈಕ್ವಲ್ ಅಲ್ವಾ? ಈಗ ಅದನ್ನು ಹೀಗೆ ಬರ್ತಿದ್ದೇನೆ ನಾನು, ಬೇರೆ ಬೇರೆ ಬರಲಿಲ್ಲ. ಎ ಎಕ್ಸ್ ಡ್ಯಾಶ್ ಪ್ಲಸ್ ಬಿ ವೈ ಡ್ಯಾಶ್, ಎ ಎಕ್ಸ್ ಡ್ಯಾಶ್ ಮತ್ತು ವೈ ಡ್ಯಾಶ್ ಸೊಲ್ಯೂಷನ್ ಆದ ಕಾರಣ ಅದು ಈಕ್ವಲ್ ಟು ಸಿ ಬರ್ತದೆ. ಎಕ್ಸ್ ನಾಟ್ ಮತ್ತು ವೈ ನಾಟ್ ಕೂಡ ಸೊಲ್ಯೂಷನ್ ಆದ ಕಾರಣ ಅದು ಕೂಡ ಈಕ್ವಲ್ ಟು ಎ ಎಕ್ಸ್ ನಾಟ್ ಪ್ಲಸ್ ಬಿ ವೈ ನಾಟ್. ಈಗ ಎರಡನ್ನು ಈಕ್ವೇಟ್ ಮಾಡೋದು. ಇಲ್ಲಿ ನೋಡಿ, ಈಗ ನಾನು ಎ ಇದ್ದ ಟರ್ಮನ್ನೆಲ್ಲ ಒಟ್ಟಿಗೆ ಬರೀತೇನೆ, ಬಿ ಇದ್ದ ಟರ್ಮನ್ನೆಲ್ಲ ಒಟ್ಟಿಗೆ ಬರೀತೇನೆ. ಈ ಎ ಎಕ್ಸ್ ನಾಟನ್ನು ಲೆಫ್ಟ್ ಸೈಡ್ ಕೊಂಡೋದಾಗ ಏನಾಗ್ತದೆ? ಎ ಎಕ್ಸ್ ಡ್ಯಾಶ್ ಮೈನಸ್ ಎ ಎಕ್ಸ್ ನಾಟ್, ಬಿ ವೈ ಡ್ಯಾಶನ್ನು ನಾನು ರೈಟ್ ಸೈಡ್ ಕೊಂಡು ತರ್ತೇನೆ. ಈಗ ಎ ಕಾಮನ್ ಆಗಿ ತೆಗೆದ್ರೇನು? ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ನಾಟ್. ಇಲ್ಲಿ ಬಿ ಕಾಮನ್ ಆಗಿ ತೆಗೆದ್ರೆ ವೈ ನಾಟ್ ಮೈನಸ್ ವೈ ಡ್ಯಾಶ್ ಅಂತ ಸಿಕ್ಕಿತು. ನಮಗೆ ಗೊತ್ತುಂಟು ಡಿ ಇಸ್ ದ ಜಿ ಸಿ ಡಿ ಆಫ್ ಎ, ಬಿ. ನಾವು ಒಂದು ಪ್ರೊಪೊಸಿಷನಲ್ಲಿ ಪ್ರೂವ್ ಮಾಡಿದ್ದೇವೆ, ಇಫ್ ಡಿ ಇಸ್ ಜಿ ಸಿ ಡಿ ಆಫ್ ಎ, ಬಿ, ದೆನ್ ಜಿ ಸಿ ಡಿ ಆಫ್ ಎ ಬೈ ಡಿ, ಬಿ ಬೈ ಡಿ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡಿದ್ದೇವೆ ನಾವು. ಅದನ್ನೇ ತೆಕ್ಕೊಳ್ಳುವ. ಈಗ ಡಿ ಇಸ್ ಜಿ ಸಿ ಡಿ ಆಫ್ ಎ, ಬಿ ಅಂದರೆ ಏನು? ಡಿ ಡಿವೈಡ್ಸ್ ಎ ಮತ್ತು ಡಿ ಡಿವೈಡ್ಸ್ ಬಿ ಅಲ್ವಾ? ಡಿ ಎ ಅನ್ನು ಪೂರ್ತಿಯಾಗಿ ಡಿವೈಡ್ ಮಾಡ್ತದೆ, ಡಿ ಬಿ ಅನ್ನು ಕೂಡ ಪೂರ್ತಿಯಾಗಿ ಡಿವೈಡ್ ಮಾಡ್ತದೆ. ಅಂದರೆ ಎ ಡಿವೈಡ್ ಬೈ ಡಿ ಒಂದು ಇಂಟೀಜರ್, ಬಿ ಬೈ ಡಿ ಒಂದು ಇಂಟೀಜರ್ ಅಲ್ವಾ? ಅದನ್ನೇ ನಾನು ಇದು ಹೋಲ್ಡ್ ಆದರೆ ಎ ಬೈ ಡಿ ಮತ್ತು ಬಿ ಬೈ ಡಿ ಅಂತ ಉಂಟು. ಡಿ ಇಸ್ ಜಿ ಸಿ ಡಿ ಅಲ್ವಾ? ಹಾಗಾದರೆ ಎ ಬೈ ಡಿ ಮತ್ತು ಬಿ ಬೈ ಡಿ ಒಂದು ಇಂಟೀಜರ್ ಆಗ್ತದೆ. ಅದನ್ನು ನಾನು ಆರ್ ಮತ್ತು ಎಸ್ ಅಂತ ತಗೊಳ್ತೇನೆ. ಆರ್ ಮತ್ತು ಎಸ್, ಎ ಬೈ ಡಿ ಮತ್ತು ಬಿ ಬೈ ಡಿ ಅನ್ನು ಆರ್ ಮತ್ತು ಎಸ್ ಅಂತ ತಗೊಳ್ತೇನೆ. ಅದನ್ನು ಹೀಗೆ ಬರ್ತಿದ್ದೇನೆ ನಾನು. ಐ ರಿಟರ್ನ್ ಲೈಕ್ ದಿಸ್. ಹೆನ್ಸ್ ದೇರ್ ಎಕ್ಸಿಸ್ಟ್, write this as hence there exist integers r and s such that GCD of r, s is equal to 1, where r equal to a by d and s equal to b by d. ಯಾಕಂದರೆ ಡಿ ಡಿವೈಡ್ ಮಾಡ್ತದೆ ಅಲ್ವಾ ಎ ಮತ್ತು ಬಿ ಅನ್ನು, ಹಾಗಾಗಿ ಎ ಬೈ ಡಿ ಮತ್ತು ಬಿ ಬೈ ಡಿ ಇಂಟೀಜರ್ ಆಗಿರ್ತದೆ. ಆ ಇಂಟೀಜರನ್ನು ಆರ್ ಮತ್ತು ಎಸ್ ಆಗಿ ನಾನು ತಗೊಂಡದ್ದು. ವಾಟ್ ಇಟ್ ಇಂಪ್ಲೈಸ್? ಆರ್ ಈಕ್ವಲ್ ಟು ಎ ಬೈ ಡಿ ಅಂದರೆ ಎ ಈಕ್ವಲ್ ಟು ಆರ್ ಇಂಟು ಡಿ ಅಲ್ವಾ? ಸಿಂಪ್ಲಿಫೈ ಮಾಡಿದಾಗ ಬಿ ಈಕ್ವಲ್ ಟು ಎಸ್ ಇಂಟು ಡಿ ಆಗ್ತದೆ. ನಾವು ಸಬ್ಸ್ಟಿಟ್ಯೂಟ್ ಬೋತ್ ಎ ಆ್ಯಂಡ್ ಬಿ ಇನ್ ದ equation 1. ವಾಟ್ ವಿಲ್ ಗೆಟ್? ಹೀಗೆ ಸಿಗ್ತದೆ
ಅಲ್ವಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎ ಮತ್ತು ಬಿ ಅನ್ನು, ಎ ಅಂದರೆ ಆರ್ ಇಂಟು ಡಿ, ಎರಡೂ ಕಡೆ ಡಿ ಇದೆ, ಕ್ಯಾನ್ಸಲ್ ಆಗಿ ಹೋಗುದಿಲ್ವಾ, ಡಿ ಕ್ಯಾನ್ಸಲ್ ಆಗಿ ಇಷ್ಟು ಉಳಿತು. ಈಗ ನೋಡಿ ಎಕ್ಸ್ ನಾಟ್ ಮತ್ತು ಎಕ್ಸ್ ಡ್ಯಾಶ್ ಸೊಲ್ಯೂಷನ್ ಅಲ್ವಾ, ಅದು ಸೊಲ್ಯೂಷನ್ ಆಗಿದ್ರೆ ಅದು ಇಂಟೀಜರೇ, ಎಲ್ಲ ಕೂಡ ಇಂಟೀಜರ್ ಆಗಿರೋ ಕಾರಣ ಸೊಲ್ಯೂಷನ್ ಕೂಡ ಇಂಟೀಜರೇ ಆಗಿರ್ತದೆ, ಆರ್ ಕೂಡ ಇಂಟೀಜರ್. ಹಾಗಾದರೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಇಂಟೀಜರ್ ಆಯ್ತಲ್ವಾ. ಈಗ ವೈ ಮತ್ತು ವೈ ನಾಟ್ ಮತ್ತು ವೈ ಡ್ಯಾಶ್ ಕೂಡ ಇಂಟೀಜರ್. ಹಾಗಾದರೆ ಸಬ್ಟ್ರಾಕ್ಷನ್ ಆಫ್ ಟು ಇಂಟೀಜರ್ ಇಸ್ ಅಗೇನ್ ಇಂಟೀಜರ್. ಏನೆಲ್ಲ ಇಂಟೀಜರ್ ಆಯಿತು, ಇದು ಇಂಟೀಜರ್, ಎಸ್ ಇಂಟೀಜರ್, ವೈ ನಾಟ್ ಮೈನಸ್ ವೈ ಡ್ಯಾಶ್ ಇಂಟೀಜರ್. ಈಗ ಇಲ್ಲಿ ನೋಡಿ ಸರಿಯಾಗಿ, ನಾನೊಂದು ಇಂಟೀಜರನ್ನು ಎಸ್ ಇಂಟು ಸಮ್ ಅದರ್ ಇಂಟೀಜರ್ ಆಗಿ ಬರೆದೆ. ಈಗ ಒಂದು ಇಂಟೀಜರನ್ನು ಎಸ್ ಇಂಟು ಸಮ್ ಅದರ್ ಇಂಟೀಜರ್ ಆಗಿ ಬರೆದ್ರೆ ಏನು ಹೇಳ್ಬೋದು, ಎಸ್ ಡಿವೈಡ್ಸ್ ಎ ಅಂತ ಹೇಳ್ಬೋದಲ್ವಾ. ಈಗ ಎ ಅನ್ನು ಬಿ ಇಂಟು ಸಿ ಅಂತ ಬರೆದ್ರೆ ಬಿ ಡಿವೈಡ್ಸ್ ಎ ಅಂತ ಹೇಳ್ತೇವೆ ಅಂತ ಡಿವಿಸಿಬಿಲಿಟಿ ಡೆಫಿನೇಷನ್ ಪ್ರಕಾರ ಓದಿದ್ದೇವಲ್ವಾ. ಹಾಗೆಯೇ ಈಗ ಇಲ್ಲಿ ಒಂದು ಇಂಟೀಜರ್ ಉಂಟು, ಆರ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅನ್ನು ಎಸ್ ಇಂಟು ಇನ್ನೊಂದು ಇಂಟೀಜರ್ ಆಗಿ ಬರೆದ್ರೆ ನಾನು ಹೇಳ್ಬೋದಾ, ಎಸ್ ಡಿವೈಡ್ಸ್ ಆರ್ ಇಂಟು ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ನಾಟ್ ಅಂತ. ಯಾವ ಪ್ರಾಪರ್ಟಿ ಯೂಸ್ ಮಾಡಿ, ಈಗ ಎ ಅನ್ನು ಬಿ ಇಂಟು ಸಿ ಅಂತ ಬರೆದ್ರೆ ಬಿ ಡಿವೈಡ್ಸ್ ಎ ಅಂತ ಹೇಳ್ತೇವಲ್ವಾ. ಹಾಗೆಯೇ ಎ ಪ್ಲೇಸಲ್ಲಿ ಫುಲ್ ಇ ಸೆಟ್ ಇದೆ, ಬಿ ಯ ಪ್ಲೇಸಲ್ಲಿ ಎಸ್ ಮತ್ತು ಸಿ ಯ ಪ್ಲೇಸಲ್ಲಿ ವೈ ನಾಟ್ ಮೈನಸ್ ವೈ ಡ್ಯಾಶ್ ಇದೆ. ಈಗ ಏನು ಹೇಳ್ಬೋದು, ಎಸ್ ಡಿವೈಡ್ಸ್ ಆರ್ ಇಂಟು ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ನಾಟ್. ಈಗ ಒಂದು ಇಂಟೀಜರ್ ಡಿವೈಡ್ಸ್ ಪ್ರಾಡಕ್ಟ್ ಆಫ್ ಟು ಇಂಟೀಜರ್ ಅಂತ ಹೇಳಿದರೆ ದಟ್ ಇಂಟೀಜರ್ ಎಸ್ ಡಿವೈಡ್ಸ್, ಈಗ ಎಸ್ ಡಿವೈಡ್ಸ್ ಪ್ರಾಡಕ್ಟ್ ಆಫ್ ಟು ಇಂಟೀಜರ್ಸ್ ಅಂತ ಹೇಳಿದರೆ ಎಸ್ ಡಿವೈಡ್ಸ್ ಈದರ್ ಆರ್, ಎರಡನ್ನೂ ಡಿವೈಡ್ ಮಾಡ್ಬೋದು, ಅಥವಾ ಈದರ್ ಆರ್ ಆರ್ ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ನಾಟನ್ನು, ಒಂದಾ ಆರನ್ನು ಡಿವೈಡ್ ಮಾಡಬೇಕು ಅಥವಾ ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ನಾಟನ್ನು ಡಿವೈಡ್ ಮಾಡಬೇಕು. ಈಗ ಆರನ್ನು ಡಿವೈಡ್ ಮಾಡಲಿಕ್ಕೆ ಆಗ್ತದಾ, ಇಲ್ಲ, ಯಾಕಂದರೆ ಜಿ ಸಿ ಡಿ ಆಫ್ ಆರ್ ಕೊಮ ಎಸ್ 1 ಅಂತ ಹೇಳಿದ್ದಾರೆ. ಅಂದರೆ ಆರ್ ಮತ್ತು ಎಸ್ ಅನ್ನು ನಂಬರ್ 1 ಅಥವಾ ಅದೇ ನಂಬರ್ ಬಿಟ್ಟರೆ ಬೇರೆ ಯಾವ ನಂಬರ್ ಕೂಡ, ಯಾವ ಇಂಟೀಜರ್ ಕೂಡ ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಸ್ ಆರನ್ನು 1 ಅಥವಾ ಆರ್ ಮಾತ್ರ ಡಿವೈಡ್ ಮಾಡಲಿಕ್ಕೆ ಸಾಧ್ಯ, ಎಸ್ ಡಿವೈಡ್ ಮಾಡಲಿಕ್ಕೆ ಆಗುವುದಿಲ್ಲ. ಎಸ್ ಡಿವೈಡ್ ಮಾಡೋದಿಲ್ಲ, ಯಾಕಂದರೆ ಅದರ ಜಿ ಸಿ ಡಿ ಗ್ರೇಟೆಸ್ಟ್ ಕಾಮನ್ ಡಿವೈಸರ್, ಅದೆರಡರ ಕಾಮನ್ ಡಿವೈಸರ್ 1 ಅಲ್ವಾ. ಹಾಗಾಗಿ ಅದು ಡಿವೈಡ್ ಮಾಡೋದಿಲ್ಲ ಒಂದಕ್ಕೊಂದನ್ನು. ಪ್ರಾಡಕ್ಟ್ ಆಫ್ ಟು ಇಂಟೀಜರ್ ಇಸ್ ಡಿವಿಸಿಬಲ್ ಬೈ ಎಸ್ ಅಂದರೆ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಇಸ್ ಡಿವಿಸಿಬಲ್ ಅಲ್ವಾ. ಆರ್ ಆಗೋದಿಲ್ಲ, ಹಾಗಾದರೆ ಇನ್ನೊಂದು ಆಗಲೇಬೇಕು, ಯಾವುದು, ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ನಾಟ್. ಈಗ ಒಂದು ನಂಬರ್ ಇನ್ನೊಂದು ನಂಬರನ್ನು ಡಿವೈಡ್ ಮಾಡ್ತದೆ ಅಂತ ಹೇಳಿದರೆ ಹೇಗೆ ಹೇಳೋದು ನಾವೀಗ, ಎ ಡಿವೈಡ್ಸ್ ಬಿ ಅಂದರೆ ಏನು ಹೇಳ್ತದೆ, ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ ಇಂಟು ಸಮ್ ಇಂಟೀಜರ್ ಅಂತ ಹೇಳೋದಲ್ವಾ. ಈಗ ನಾನು ಹಾಗೆಯೇ ಎಸ್ ಡಿವೈಡ್ಸ್ ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ನಾಟ್ ಅಂದರೆ ಏನು, ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ನಾಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎಸ್ ಇಂಟು ಸಮ್ ಇಂಟೀಜರ್. ಈಗ ಎಕ್ಸ್ ಡ್ಯಾಶ್ ಏನಾಗ್ತದೆ, ಎಕ್ಸ್ ನಾಟನ್ನು ಆಚೆಕೊಂಡು ಹೋಗ್ತೇನೆ, ಎಕ್ಸ್ ನಾಟ್ ಪ್ಲಸ್ ಎಸ್ ಇಂಟು ಸಿ, ಎಸ್ ಇಂಟು ಟಿ. ಎಸ್ ಅಂದರೆ ಏನು, ಬಿ ಬೈ ಡಿ ಅಲ್ವಾ, ಸಬ್ಸ್ಟಿಟ್ಯೂಟ್ ಮಾಡಿ ಬಿ ಬೈ ಡಿ ಇಂಟು ಟಿ. ಹಾಗೆಯೇ ನೀವು ಈ ಸ್ಟೆಪ್ಪಿಂದ ಎಸ್ ಡಿವೈಡ್ಸ್ ಆರ್ ಇಂಟು ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ನಾಟ್ ಹೇಳಿದ ಹಾಗೆ ಆರ್ ಡಿವೈಡ್ಸ್ ಎಸ್ ಮೈನಸ್ ಎಸ್ ಇಂಟು ವೈ ನಾಟ್ ಮೈನಸ್ ವೈ ಡ್ಯಾಶ್ ಅಂತ ಪ್ರೂವ್ ಮಾಡ್ತಾ ಹೋದರೆ ನಿಮಗೆ ಇದು ಸಿಗ್ತದೆ, ಈ ಲಾಸ್ಟ್ ಇಕ್ವೇಷನ್ ಸಿಗ್ತದೆ, ವೈ ಡ್ಯಾಶ್ ಈಕ್ವಲ್ ಟು ವೈ ನಾಟ್ ಮೈನಸ್ ಎ ಬೈ ಡಿ ಇಂಟು ಟಿ. ಇದು ನನ್ನ ಪ್ರೂಫ್ ಆಯಿತಾ, ಆಯಿತು. ಯಾಕಂದರೆ ಈಗ ನಾನು ಎಕ್ಸ್ ಡ್ಯಾಶ್ ಮತ್ತು ವೈ ಡ್ಯಾಶ್ ಒಂದು ಬೇರೆ ಸೊಲ್ಯೂಷನ್ ಅಂತ ತೆಕ್ಕೊಂಡೆ, ಆ ಸೊಲ್ಯೂಷನ್ ಎಕ್ಸ್ ಡ್ಯಾಶ್ ಹೀಗಿರ್ತದೆ, ವೈ ಡ್ಯಾಶ್ ಹೀಗಿರ್ತದೆ. ನಾನು ಬೇರೆ ಯಾವುದೇ ಸೊಲ್ಯೂಷನ್ ತೆಕ್ಕೊಂಡ್ರೂ ಕೂಡ ಆ ಸೊಲ್ಯೂಷನ್ಸ್ ಹೀಗೆವೇ ಇರ್ತದೆ ಅಂತ ಪ್ರೂವ್ ಮಾಡಿದ ಹಾಗೆ ಆಯಿತು ಅಲ್ವಾ. ನಾನು ಪ್ರೂವ್ ಮಾಡಬೇಕಾದದ್ದೇ ಅಲ್ವಾ. ಈಗ ಎಕ್ಸ್ ನಾಟ್ ಮತ್ತು ವೈ ನಾಟ್ ಒಂದು ಸೊಲ್ಯೂಷನ್ ಆಗಿದ್ರೆ ಬೇರೆ ಯಾವುದೇ ಸೊಲ್ಯೂಷನ್ ಕೂಡ ಆ ಡೈಫರೆಂಟ್ ಇಕ್ವೇಷನ್ನ ಸೊಲ್ಯೂಷನ್ ಈ ರೀತಿಯೇ ಇರ್ತದೆ ಅಂತ ನಾನು ಪ್ರೂವ್ ಮಾಡಿದ ಹಾಗೆ ಆಯಿತು. ಆಲ್ಮೋಸ್ಟ್ ಹೀಗೆವೇ ಇರ್ತದೆ, ಆಲ್ಮೋಸ್ಟ್ ಅಂತಲ್ಲ, ಎಲ್ಲ ಸೊಲ್ಯೂಷನ್ ಕೂಡ ಹೀಗೆವೇ ಇರ್ತದೆ. ಫಸ್ಟ್ ಒಂದು ನಾವು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಸೊಲ್ಯೂಷನ್, ಆಮೇಲೆ ಬಾಕಿದೆಲ್ಲ ಸೊಲ್ಯೂಷನ್ ಕೂಡ ಈ ಕಾನ್ಸೆಪ್ಟ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದು, ಎಷ್ಟು ಸೊಲ್ಯೂಷನ್ ಉಂಟು ಅಷ್ಟು. ನೆಕ್ಸ್ಟ್ ಕೊರೊಲರಿ, ಇಫ್ ಜಿ ಸಿ ಡಿ ಆಫ್ ಎ ಕೊಮ ಬಿ ಈಕ್ವಲ್ ಟು 1,
ಒಂದು ವೇಳೆ GCD of a, b 1 ಆಗಿದ್ರೆ and if x0 and y0 is a particular solution of the linear Diophantine equation, then the all other solutions are given by in this format. ಯಾಕೆ ಇಲ್ಲಿ ನೋಡಿ, ಈಗ x0 ಮತ್ತು y0 ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗಿದ್ರೆ ಬಾಕಿ ಎಲ್ಲ ಸೊಲ್ಯೂಷನ್ ಹೀಗಿರ್ತದೆ ಅಂತ ಹೇಳಿದ್ವಿ. ಡಿ ಅಂದರೆ ಯಾವುದು ಇಲ್ಲಿ? GCD of a, b ಅಲ್ವಾ? ಇಲ್ಲಿ GCD of a, b ಅಂದರೆ 1 ಅಂತ ಹೇಳಿದ್ದಾರೆ. ಹಾಗಾಗಿ ಡಿ ಯ ಪ್ಲೇಸಲ್ಲೆಲ್ಲ 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಇದಕ್ಕೆ ಚೇಂಜ್ ಆಗ್ತದೆ ಈ ಈಕ್ವೇಷನ್ ಆಗಿ. ಅಷ್ಟೇ ಮಾಡಿದ್ದವರು. ನೆಕ್ಸ್ಟ್ 3 problems. One I have solved. 2 homeworks are given for you to solve. What we have to do? We have to find which of the following Diophantine equations cannot be solved. ಯಾವುದೆಲ್ಲ Diophantine ಈ 3 equation ಅಲ್ಲಿ ಯಾವುದು ಸಾಲ್ವ್ ಆಗೋದಿಲ್ಲ, ಯಾವುದಕ್ಕೆ ಸೊಲ್ಯೂಷನ್ ಸಿಗುವುದಿಲ್ಲ ಅಂತ ನಾವು ಹೇಳಬೇಕು. ಹೇಗೆ ಮಾಡಬಹುದು? See this theorem. What is the theorem? Says a linear Diophantine equation ax plus by equal to c has a solution if and only if d divides c, where d is GCD of a, b. ಈಗ GCD of a, b ನಮಗೆ ಕೊಟ್ಟಿರುವ c ರೈಟ್ ಹ್ಯಾಂಡ್ ಸೈಡಲ್ಲಿ ಇರ್ತದೆ ಅಲ್ವಾ? ಇಕ್ವೇಷನಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ c ಅನ್ನು GCD of a, b ಡಿವೈಡ್ ಮಾಡಿದರೆ ನಾವು ಸೊಲ್ಯೂಷನ್ ಉಂಟು ಅಂತ ಹೇಳ್ಬೋದು. ಒಂದು ವೇಳೆ ಆ GCD c ಅನ್ನು ಡಿವೈಡ್ ಮಾಡದೇ ಇದ್ದರೆ, ಪ್ರಾಪರ್ ಆಗಿ ಡಿವೈಡ್ ಮಾಡದಿದ್ರೆ ಅಲ್ಲಿ ಸೊಲ್ಯೂಷನ್ ಎಕ್ಸಿಸ್ಟ್ ಆಗೋದಿಲ್ಲ. ಸಿ ಹಿಯರ್ ದಿಸ್ ಪ್ರಾಬ್ಲಮ್. ಫೈಂಡ್ ದ GCD ಆಫ್ a, b. a, b ಯಾವುದು? ಎಕ್ಸ್ನ ಹತ್ತಿರ ಇರೋದು a, ವೈನ ಹತ್ತಿರ ಇರೋದು b. GCD ಫೈಂಡ್ ಔಟ್ ಮಾಡಿ. 51 ಬಿಗರ್ ನಂಬರ್ ಅಲ್ವಾ? 51 ಅನ್ನು 6ಇಂದ ಡಿವೈಡ್ ಮಾಡಿ. ಡಿವೈಡ್ ಮಾಡ್ತಾ ಹೋಗಿ ಬಂದಾಗ ನಾನ್ ಝೀರೋ ರಿಮೈಂಡರ್ ಯಾವ ಸಿಗ್ತದೆ? ಲಾಸ್ಟ್ ನಾನ್ ಝೀರೋ ರಿಮೈಂಡರ್ ಅಂದರೆ 3 ಅಲ್ವಾ? ಅದುವೇ GCD. ಈಗ 3 ರೈಟ್ ಹ್ಯಾಂಡ್ ಸೈಡಲ್ಲಿ ಏನುಂಟು? 22. ಸಿನ ಪ್ಲೇಸಲ್ಲೇ 22 ಉಂಟು. 3 22 ಅನ್ನು ಡಿವೈಡ್ ಮಾಡೋದಿಲ್ಲ. ಸೊ ದ ಗಿವನ್ ಇಕ್ವೇಷನ್ ಡಸ್ ನಾಟ್ ಹ್ಯಾವ್ ಅ ಸೊಲ್ಯೂಷನ್. ಸೊಲ್ಯೂಷನ್ ಇಲ್ಲ ಅಂತ ಹೇಳಿದರೆ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. therefore the given equation cannot be solved. ಹಾಗೆಯೇ ಈ 2 ಇಕ್ವೇಷನ್ ನಿಮಗೆ ಹೋಮ್ವರ್ಕ್ ಸಾಲ್ವ್ ಮಾಡಿ ಆನ್ಸರ್ ಸಿಗ್ತದೆ. ಯಾವುದು ಸಾಲ್ವ್ ಆಗ್ತದೆ, ಯಾವುದು ಸಾಲ್ವ್ ಆಗ್ತಿಲ್ಲ ಅಂತ ಐಡೆಂಟಿಫೈ ಮಾಡಿ. ವಿಲ್ ಫಿನಿಶ್ ದ ಕ್ಲಾಸ್. ರಾಮ್ ರಾಮ್. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ ಈ ಥಿಯರಮ್. ಈ ಥಿಯರಮ್ ಮಾಡಿದೆವು ಫಸ್ಟ್ ಸೊಲ್ಯೂಷನ್ ಉಂಟು ಅಂತ ತೆಕ್ಕೊಂಡು ಡಿ ಡಿವೈಡ್ ಸಿ ಅಂತ ಪ್ರೂವ್ ಮಾಡಿದ್ದೇವೆ. ಆಮೇಲೆ ಡಿ ಡಿವೈಡ್ ಸಿ ಅಂತ ತೆಕ್ಕೊಂಡು ಅಲ್ಲಿ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತದೆ ಅಂತ ಪ್ರೂವ್ ಮಾಡಿದ್ದೇವೆ. ಆಮೇಲೆ ಈಗ x0 ಮತ್ತು y0 ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗಿದ್ರೆ ಬಾಕಿ ಉಳಿದ ಸೊಲ್ಯೂಷನ್ ಎಲ್ಲ x0 ಪ್ಲಸ್ ಬಾಕಿ ಉಳಿದ ಸೊಲ್ಯೂಷನ್ ಎಕ್ಸ್ ಡ್ಯಾಶ್ ಅನ್ನು x0 ಪ್ಲಸ್ b ಬೈ ಡಿ ಇಂಟು ಟಿ ಮತ್ತು y ಡ್ಯಾಶ್ y0 ಮೈನಸ್ a ಬೈ ಡಿ ಇಂಟು ಟಿ ರೂಪದಲ್ಲಿ ಇರ್ತದೆ ಅಂತ ನಾವು ಪ್ರೂವ್ ಮಾಡಿದ್ದು. ಅರ್ಥ ಆಗದಿದ್ದರೆ ನೀವು ಕೇಳಿ. ರಾಮ್ ರಾಮ್.